ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಕ್ಷಿತ್ ಕೃಷ್ಣ. ಈಗಾಗಲೇ ಎಷ್ಟೊಂದು ಜನಕ್ಕೆ ಈ ರೋಡ್ ನೋಡಿದ್ರೆ ಗೊತ್ತಾಗಿರ್ಬೋದು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಯಾರ್ಯಾರು ಗೊತ್ತಾಗ್ತಾ ಇಲ್ಲ ಅವ್ರು ಈ ವಿಡಿಯೋ ಪೂರ್ತಿ ನೋಡಿ. ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ, ದೂರಾದರೆ ಹೋದರೆ ಬೆಳಕಾಗದು ಜನಕ್ಕೆ. ನೋಡಿ, ನಮ್ಮೂರಿನ KMF ತಿರುಪತಿ ಲಾಡ್ ಮಾಡೋದಕ್ಕೂ ಎಲ್ಲ ತುಪ್ಪ ಇಲ್ಲಿಂದಾನೆ ಹೋಗೋದು. ಹೇಗಿದೆ ಗುರು ವ್ಯೂ, ಬರೀ ಎಲ್ಲಿ ನೋಡಿದ್ರು ಬರೀ ಗುಡ್ಡನೇ ಕಾಣಿಸ್ತೈತೆ. ಬಂತು ನೋಡಿ, ಕೊನೆಗೂ ನಾವು ಸೇರ್ಬೇಕಾಗಿದ್ದಂಥ ಜಾಗ ಕಣ್ವ ಜಲಾಶಯಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಮೈಸೂರಲ್ಲಿ KRS ಡ್ಯಾಮಿಗೂ ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ಕಣ್ವ ಡ್ಯಾಮ್ ಹಾಗೆ. ಶನಿವಾರ ವೀಕೆಂಡ್ ಆಯಿತು ಅಂದರೆ ಎಷ್ಟೊಂದು ಫ್ಯಾಮಿಲಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡುತ್ತೆ. ಇವತ್ತು ಯಾಕೋ ಜನ ಸ್ವಲ್ಪ ಕಮ್ಮಿ, ಮಳೆ ಬರೋ ವಾತಾವರಣ ಇದೆಯಲ್ಲ ಅದರಿಂದ ಅನ್ಕೋತೀನಿ ಯಾರು ಅಷ್ಟು ಜನ ಸೇರಿಲ್ಲ. ಇಲ್ಲ ಅಂದಿದ್ರೆ ವೀಕೆಂಡಲ್ಲಿ ಯಾರನ್ನೂ ಇಲ್ಲಿ ಜನ ಎಷ್ಟು ಜನ ಇರ್ತಿದ್ರು ಗೊತ್ತಾ. ಇದೇ ಕಣ್ರಿ ಚನ್ನಪಟ್ಟಣದ ಬ್ಯೂಟಿಫುಲ್ ಸ್ಪಾಟ್ ಕಣ್ವ ಡ್ಯಾಮ್. ಕಾಮನ್ ಆಗಿ ಎಷ್ಟೊಂದು ಜನ ಈ ವ್ಯೂನ ನೀವು ನೋಡಿರ್ತೀರ, ಬಟ್ ನಾವು ರೆಗ್ಯುಲರ್ ಆಗಿ ಬಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಕಲ್ಗುಡ್ಡೆ, ಅಲ್ಲಿ ವ್ಯೂ ಪಾಯಿಂಟ್. ನಾವು ಹೋಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲೇ. ಅಲ್ಲಿ ಕುಂತ್ಕೊಂಡು ನೋಡಿದ್ರೆ ನಿಮಗೆ ಕಾಣಿಸೋ ವ್ಯೂವೇ ಬೇರೆ, ಒಳ್ಳೆ ಸ್ವರ್ಗ ಥರ ಇರುತ್ತೆ. ಸನ್ಸೆಟ್ ಟೈಮಲ್ಲಂತೂ ಅಲ್ಲಿ ಕುಂತ್ಕೊಬಿಟ್ರೆ ಒಳ್ಳೆ ಜಾಗ. ನಾನಿವತ್ತು ನಿಮ್ಗೆ ತೋರ್ಸೋಕೆ ಹೋಗ್ತಾ ಇರೋದು ಆ ಜಾಗನೇ. ಆ ಜಾಗಕ್ಕೆ ಇಲ್ಲೆಲ್ಲೂ ಹೋಗೋಕ್ಕಾಗೋದಿಲ್ಲ, ಬಟ್ ಸಪ್ರೇಟಾಗಿ ಅಲ್ಲಿಂದ ಬಳಸ್ಕೊಬರ್ಬೇಕದು. ಬನ್ನಿ ತೋರಿಸ್ತೀನಿ. ಅಲ್ಲಿಗೆ ಹೋಗೋ ರೋಡಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬಂದಿದ್ದು ತಿರ್ಗಾ ವಾಪಸ್ ಬಂದರೆ ಸ್ಟಾರ್ಟಿಂಗಿನೇ ನೀವು ನೀವು ನೋಡ್ಬೋದು. ಆ ರೋಡಿಂದ ರಾಮನಗರ ಸೈಡ್ ಇಲ್ಲ ಕೆಂಗಲ್ ಸೈಡಿಂದ ಬಂದರೆ ಈ ರೋಡಲ್ಲಿ ಬರ್ತೀವಿ. ಈ ರೋಡಲ್ಲಿ ಬಂದ ತಕ್ಷಣ ಸ್ಟಾರ್ಟಿಂಗ್ ಈ ಜಾಗ ಏನು ಕಾಣಿಸುತ್ತೆ, ಕೆರೆ ಪಾಯಿಂಟ್ ಸ್ಟಾರ್ಟಿಂಗ್ ಇಲ್ಲೇ ಹೋಗ್ಬೇಕು. ಹೋಗ್ಬೋದು. ನಮ್ಮ ಹುಡುಗರು ಇನ್ನೂ ಬರಲಿಲ್ಲ. ಎಲ್ಲ ಗ್ಯಾಂಗಲ್ಲೂ ಕಾಮನ್ ಆಗಿ ಇರ್ತಾರಲ್ಲ ಲೇಟ್ ಮಾಡೋದಕ್ಕೆ ಅಂತಾನೆ, ಅಂತ ಹುಡುಗರು ನಮ್ಮ ಜೊತೆಲಿ ಯಾವಾಗಲೂ ಇರ್ತಾರೆ. ಎಲ್ಲೋದ್ರೂ ಲೇಟು. ನೀವು ಕರೆ ಮಾಡುತ್ತಿರುವ ರೈಟಿಂಗ್ ಗೊತ್ತೈತೆ, ಅವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಬರೋದು ಲೇಟ್ ಆಗ್ಬೋದು ಗುರು. ಅವ್ರಿಗೆ ವಿಡಿಯೋನಾರು ಕಳಿಸ್ಬಿಡೋಣ ಈ ಜಾಗದಲ್ಲಿ ಬನ್ನಿ ಅಂತ. ಬರ್ತಾರೆ, ಬನ್ನಿ ನಾವು ಹೋಗಿರೋಣ. ಹೋಗೋ ರೋಡ್ ಮಾತ್ರ ಸಖತ್ತಾಗಿದೆ ಗುರು. ಇಲ್ಲಿ ನೀರು ಕಮ್ಮಿ ಇರೋದಕ್ಕೇನೋ ಆ ಜಾಗಕ್ಕೆ ಹೋಗ್ತಾ ಇದೀವಿ. ನೀರೇನಾರು ಜಾಸ್ತಿ ಆದರೆ ಇಲ್ಲೆಲ್ಲ ನೀರಿರುತ್ತೆ, ಪೂರ್ತಿ ಇಲ್ಲೆಲ್ಲ ನೀರು ತುಂಬಿಟ್ಟಿರ್ತದೆ, ಬರೋದಕ್ಕಾಗಲ್ಲ, ಏನಿಲ್ಲ. ಅವಾಗ ನೀರು ಕಮ್ಮಿ ಇದ್ದಾಗಲೇ ಇಂಥ ಜಾಗಗಳನ್ನೆಲ್ಲ ನೋಡ್ಬೇಕು. ಫೋಟೋ ಶೂಟ್ಗೆಲ್ಲ ಒಳ್ಳೆ ಜಾಗ ಗುರು. ಪೂರ ಕೆರೆಯಲ್ಲಿ ಬಂದ ತಕ್ಷಣ ಈ ತೋಟದ ರೋಡಲ್ಲಿ ಬಂದರೆ ಒಳ್ಳೆ ವ್ಯೂ ಮಾತ್ರ. ಕೊಡೆ ಹೆಂಗಿದೆ ನೋಡ್ರಿ ರೋಡು. ಸಣ್ಣ ಆಫ್ ರೋಡಿಂಗ್ ಕೂಡ ಆಗ್ತದೆ.
ಯಾವುದೋ ರೆಸಾರ್ಟ್ ಆಗ್ತಾ ಇದೆ ಆಲ್ರೆಡಿ. ಇನ್ನೊಂದು ರೆಸಾರ್ಟ್ ಅಕಸ್ಮಾತ್ ಆ ಜಾಗದಲ್ಲಿ ಏನಾದ್ರು ಕೆರೆಯಲ್ಲಿ ಏನಾದ್ರು ನೀರು, ಡ್ಯಾಮಲ್ಲಿ ನೀರು ಜಾಸ್ತಿ ಆದಾಗ ಈ ರೋಡಲ್ಲಿ ಬರ್ಬೋದು ಊರ ಒಳಗಡೆಯಿಂದ. ಇಷ್ಟೊಂದು ಜನರಲ್ಲಿ ಎಷ್ಟೋ ಜನಕ್ಕೆ ಈ ರೋಡು ಗೊತ್ತಿರುತ್ತೆ ಎಂತಂತ ಅಂದರೆ, ಒಂದು ನಮ್ಮ ಚನ್ನಪಟ್ಟಣದಲ್ಲಿ ಒಂದು ಫೇಮಸ್ ಕಣ್ವ ರೆಸಾರ್ಟ್ ಕೂಡ ಇಲ್ಲೇ ಇರೋದು. ಆ ರೆಸಾರ್ಟ್ಗೆ ಬರ್ಬೇಕಂದ್ರೆ ಇದೇ ರೋಡು. ಆಮೇಲೆ ಆ ರೆಸಾರ್ಟಲ್ಲಿ ಎಷ್ಟೊಂದು ಜನ ರೀಲ್ಸಲ್ಲಿ ನೋಡಿರ್ತೀರ, ಅದು ಹಿಂದ್ಗಡೆ ಅವರು ಬೋಟಿಂಗ್ದೆಲ್ಲ ತೋರಿಸಿರ್ತಾರಲ್ಲ, ಆ ಜಾಗನ ತೋರಿಸ್ತೀನಿ ಬನ್ನಿ. ನಾವು ಗಾಡೀಲಿ ಬರೋಕ್ಕೇನೆ ಒದ್ದಾಡ್ತೀವಿ, ಯಾರಪ್ಪ ಇವ್ ಅಣ್ಣ ಇಲ್ಲಿ ಆಟೋ ತಂದವ್ರೆ. ಅದೇ ಅದು ಔಟ್ಸೈಡರ್ಸ್ಗೆ ಇರಲ್ಲ. ನೀವು ರೆಸಾರ್ಟಲ್ಲಿ ಬಂದು ರೆಸಾರ್ಟಲ್ಲಿ ಸ್ಟೇ ಇದ್ದವ್ರಿಗೆ ಮಾತ್ರ ಅದೆಲ್ಲ ನಿಮಗೆ ಬೋಟಿಂಗ್ ಚಾನ್ಸ್ ಸಿಗೋದು ನಿಮಗೆ. ಎಲ್ಲ ಕಪಲ್ಸೇ ಬರ್ತಾರ್ಗು ನಮ್ಮ ಹೊಟ್ಟೆ ಉರ್ಸೋಕ್ಕೆ. ನಮ್ಮಂಥ ಸಿಂಗಲ್ಸ್ ನಾವೇನು ಮಾಡಬೇಕು? ನಮ್ಮಂಥ ಸಿಂಗಲ್ಸ್ ಆ ಥರ ಚಿಲ್ ಮಾಡಬೇಕು ಕಾರ್ ಹಾಕ್ಕೊಂಡು. ಎರಡು ಥರ ಜೀವನನೂ ಇಲ್ಲ ಕಣ್ಣು ಮುಂದಿನ ಇದೆಯಲ್ಲ ಬರು. ಅಲ್ಲಿ ನೋಡಿ ಏನು ವ್ಯೂ ಇದೆ ಅಂತ ಮಾತ್ರ, ಸ್ವರ್ಗ ಗುರು. ಮುಂದೆ ಬೆಟ್ಟ, ಕೆಳಗಡೆ ಡ್ಯಾಮು ಹೆಂಗಿದೆ ನೋಡಿ ಮಾತ್ರ. ಹೋದ್ರು ಫೋನ್ ಮಾಡ್ತಾವ್ರೆ ಅನ್ಕೋತೀನಿ. ಏ ಕಿಶೋರ್, ಹೇಳು ಕಿಶೋರ್. ಹಾಂ, 2 ಸೆಕೆಂಡ್ ಇರೋ, ಬೈಕ್ ಓಡಿಸ್ತಾ ಇದೆ, ಚೆಕ್ ಮಾಡ್ತೀನಿ. ರಾಜ್ಯದಲ್ಲಿ ಇದ್ರೂ ನಮಗೆ ನೆಮ್ಮದಿಯಾಗಿರಕ್ಕೆ ಟೈಮೇ ಸಿಗಲ್ಲ ಬ್ರೋ. ಲಾಸ್ಟ್ ಟೈಮ್ ಕೂಡ ನಾನು ಬಂದು ಇಲ್ಲಿ ಫೋಟೋಸ್ ಎಲ್ಲ ತಗೊಂಡು ಹೋಗಿದ್ದೆ. ನೀವು ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಓಲೋ ಬೈಕ್ ಈ ಜಾಗದಲ್ಲಿ ನಿಂತಿರೋನ್ನ. ಇದೆ ನೋಡೋರು ಜಾಗ ಇದು. ಚನ್ನಪಟ್ಟಣದ ಹುಡುಗರು ಅವ್ರ ಹುಡುಗಿರನ್ನ ಬೀಚು ಆ ಕಡೆ ಎಲ್ಲರೂ ಎಲ್ಲ ಕರ್ಕೊ ಹೋಗಕ್ಕಾಗಲಿಲ್ಲ ಅಂದರೆ ಇಲ್ಲಿ ಬಂದು ಆರಾಮಾಗೆ ಕರ್ಕೊಂಡು ಬಂದು ಸಮುದ್ರ ಥರ ಇಲ್ಲ ಸಪ್ತಸಾಗರ ಥರ, ಮನು ನನ್ನ ಸಮುದ್ರ ನೀನು ಅಂತ ಇಲ್ಲೇ ಎಲ್ಲ ತೋರಿಸ್ಬೋದು. ಗಾಡಿ ಗುಡ್ಡೆ. ನಮ್ಮ ಚನ್ನಪಟ್ಟಣ ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಒಳ್ಳೊಳ್ಳೆ ಜಾಗ ಐತೆ, ಒಳ್ಳೊಳ್ಳೆ ಪ್ಲೇಸ್ ಐತೆ. ನೀವು ಅಲ್ಲಿ ನೋಡ್ಬೋದು ಕೂಟ್ಕಲ್ ಬೆಟ್ಟನೂ ಇಲ್ಲಿ ನಿಯರ್ ಎಷ್ಟು ಹತ್ರದಲ್ಲಿ ಕಾಣಿಸ್ತೈತೆ ನೋಡಿ. ಕೂಟ್ಕಲ್ ಬೆಟ್ಟನೂ ಜಾಸ್ತಿ ದೂರ ಇಲ್ಲ ಅನ್ಕೋತೀನಿ ಇಲ್ಲಿಂದ. ಅಲ್ಲಿ ಕಾಣಿಸ್ತಾ ಇರೋದು ನಾರಾಯಣಗಿರಿ ಬೆಟ್ಟ, ಅದು ಜಾಲಮಂಗ್ಲ. ಅದು ಸುಮಾರು ಬೆಟ್ಟನೂ ಇಲ್ಲಿಂದ ಕಾಣಿಸುತ್ತೆ. ಅರ್ಧ ಗಂಟೆ ವೆಯ್ಟ್ ಮಾಡಿಸೋದಕ್ಕೂ ನಮ್ಮ ಹುಡುಗರು ಈಗ ಬರ್ತಾವ್ರೆ. ಆ ಕಡೆ ನೋಡಿದ್ರೆ ರಾಮನಗರದಲ್ಲಂತೂ ಫುಲ್ಲು ಮಳೆ ಅಂದರೆ ಮಳೆ ಜೋರಾಗಿ ಬರ್ತೈತೆ. ಏನಾಗ್ತದ ನಾವಂತೂ ಗ್ಯಾರಂಟಿ ಇವತ್ತು 100% ನೆಂದೇನೆ ಇಳಿತೀವಿ. ಮುಸ್ತಫಾ ಚಪ್ಪಲಿ ಉಟ್ಬಿಡ್ತೀನಿ. ರಾಕಿ ಬಾಯ್ ನಾವೇಗಪ್ಪ ಅಂತದ್ದು ಹೊಟ್ಟೆ ಹೊಡಿಕೊಂಡು ವಯಸ್ಸು ಚಿಕ್ಕದು ಕಣ. ಏನೋ
ಬಾಬಾ ನಿನ್ನ ಕಡೆಗೆ ಕೈ ಕೊಟ್ಬಿಡ್ಬರ ಇಲ್ಲಿ ಹತ್ಬಿಡ್ತು ನೀವು ತಳ್ಗಿಳ್ಬಿಟ್ಟು ಆಮೇಲೆ ಯಾವ ಥರ ಹಳೆ ದಿವಸ ಇಟ್ಕೊಂಡು ನೋಡಿ ಟಾಪ್ ವ್ಯೂ. ಮಳೆ ಬರ್ತದಲ್ಲ ಇದು ಡೆಡಿಕೇಶನ್. ತಿರ್ಗಾ ಮಳೆ ಜೋರಾಯ್ತು. ಟಿವಿಎಸ್ ಕೈ ಇರ್ತದೆ ಅದನ್ನ ಮಾತ್ರ ಬಿಡು ಮಾಡಲ್ಲ. ಸುಮಾರು ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ತರಲೆ ಮಾತೆಲ್ಲ ಆಡಿ ಹೊರಡೋ ಸಮಯ ನೋಡಿದ್ರೆ 7 ಗಂಟೆ ಆಗಿದೆ. ನೋಡಿ ಈ ನೈಟ್ ಟೈಮ್ ವ್ಯೂ ಹೆಂಗೆ ಕಾಣಿಸ್ತೈತೆ. ನೀವು ಹೊರಡೋಣ, ಮನೆ ಕಡೆ ಹೋಗೋ ಟೈಮ್ ಆಯಿತು. ಅಲ್ಲಿ ನೋಡಿ ಮೀನೆಲ್ಲ ಹೆಂಗಾಡ್ತಿದೆ ಅಂತ. ಈಗಾಗಲೇ ಇಲ್ಲಿಗೆ ಒಂದ್ಸಲ ಎಲೆಕ್ಟ್ರಿಕ್ ಬೈಕು, ಒಂದ್ಸಲ ನನ್ನ ಗಾಡಿ NS ತಂದಿದ್ದಾಯ್ತು. ನೆಕ್ಸ್ಟ್ ಟೈಮ್ ಬಂದರೆ ಕಾರ್ನೇ ತರೋದು. ಬೆಳಕಿರೋ ಟೈಮಲ್ಲಿ ಏನೋ ಬಂದ್ಬಿಡ್ಬೋದು, ಸಂಜೆ ಈ ನೈಟ್ ಟೈಮಲ್ಲೇ ಹೋಗೋದೇ ಹೆವಿ ಕನ್ಫ್ಯೂಸ್ ಆಗೋದು. ಗುರು ಇವ್ರು ಇನ್ನೋವಾ ಕಾರವ್ರು ಇನ್ನೂ ಹೋಗಿಲ್ಲ, ಅವಾಗಿಂದ ಇಲ್ಲೇ ಅವರೇ. ಈ ಥರ ಎಂಜಾಯ್ ಮಾಡಬೇಕು. ಈಗಿನ ಟಾಸ್ಕು ಹೆಚ್ಚು ಕಮ್ಮಿ ಏನಾದರೂ ಸ್ವಲ್ಪ ಉಲ್ಪಸ್ರೆ ಮೇಲೆ ಹತ್ತಿದ್ರು ಸಾಕು, ಸ್ಕಿಡ್ಡಾಗಿ ಬಿದ್ದೋಗ್ತೀವಿ. ನಮ್ಮವ್ರು ನೋಡಿ ಆಗಲೇ ಮುಂದೆ ಗಾಡೀಲಿ ಹೋಗ್ತಾವ್ರಲ್ಲಿ. ಫುಲ್ ಬಂದು ನೀರು, ಇದೇನು ಈ ಥರ ನೀರು ನಿಂತ್ಕೊಂಡೈತೆ ಅಲ್ಲಿ. ಹೇಳಿ ರಾಂಗ್ ರೋಡಲ್ಲಿ ಹೋಗ್ಬೋದ್ವಾ? ಇಲ್ಲ ಇದೇ ರೋಡ ನಾವು ಬಂದದ್ದು. ಎಷ್ಟು ರೋಡ್ ಏನೋ ಐತೆ, ಬಟ್ ಹೆವಿ ನೀರು ತುಂಬ್ಕೊಂಡೈತೆ ಬರೋಷ್ಟ್ರಲ್ಲಿ ಆಲೆ. ಸ್ವಲ್ಪ ಇದಾದ್ರೂ ಹೆವಿ ಸ್ಕಿಡ್ ಆಗ್ತೈತೆ ಗಾಡಿ ಮಾತ್ರ. ನನ್ನ ಜೊತೆ ಬಂದವ್ರಂತೂ ಒಂಚೂರು ನನ್ನ ಹಿಂದ್ಗಡೆ ತಿರುಗಿ ನೋಡ್ತಲ್ಲ, ಏನಾಗ್ತಾನೋ ಏನು ಮಾಡ್ತಾನೋ, ಇನ್ನ ಬಂದಿಲ್ವಾ ಅಂತ ತಿರುಗೇ ನೋಡ್ತಲ್ಲ ಅವರು. ಬಾ ಅಂತೂ ಕೊನೆಗೂ ಮುಗೀತು ನಮ್ಮ ಕಣ್ವಾದ ಹಿಡನ್ ಪ್ಲೇಸ್. ಇನ್ನೂ ಇದೇ ಥರ ನಮ್ಮ ಚನ್ನಪಟ್ಟಣದ ಹಿಡನ್ ಪ್ಲೇಸ್ನ ನೋಡಬೇಕು ಅಂತ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ಚನ್ನಪಟ್ಟಣ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮಿಸ್ ಮಾಡಬೇಡಿ.